ನನ್ನ ರಿಲೇಶನ್ಶಿಪ್ನ ಅಕ್ಸೆಪ್ಟ್ ಮಾಡದೆ ಹೋದ್ರೆ ನಾನು ಕೈ ಕಟ್ ಮಾಡ್ಕೊಂಡು ಸತ್ ಹೋಗ್ತೀನಿ ಈಗಂತ ಬೆದರಿಸಿದ್ರಂತೆ ಪವಿತ್ರ ಜೈರಾಮ್. ಯಾರಿಗೆ ಬೆದರಿಕೆ ಹಾಕಿದ್ರು ಅಂದ್ರ ಚಂದ್ರಕಾಂತ್ ಅವರ ಬಳಿ ಅವ್ರು ಹೇಳಿದ್ರಂತೆ, ನೀನೇನಾದ್ರೂ ನನ್ನ ರಿಲೇಶನ್ಶಿಪ್ನ ಅಕ್ಸೆಪ್ಟ್ ಮಾಡದೆ ಹೋದ್ರೆ ನಾನು ಕೈ ಕಟ್ ಮಾಡ್ಕೊಳ್ತೀನಿ ಅಂತ. ಬರೀ ಬೆದರಿಕೆ ಹಾಕ್ಲಿಲ್ಲ ರೀ, ಯಾಕೆ ಕೈನ ಕಟ್ ಮಾಡ್ಕೊಂಡ್ರಂತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ 8 ಸ್ಟಿಚ್ಗಳು ಬಿದ್ದಿದ್ವಂತೆ. ಅಲ್ಲ ರೀ, ಪವಿತ್ರ ಜೈರಾಮು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿ ಆಯ್ತು, ಚಂದ್ರಕಾಂತ್ ಅವರು ನೇಣು ಹಾಕೊಂಡು ಸತ್ತೋಗಾಯ್ತು. ಈಗ ಯಾಕೆ ಅವ್ರ ವಿಚಾರಗಳನ್ನ ಮಾತನಾಡ್ತಿದ್ದೀರಾ ಅಂತ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೋದು. ಈ ವಿಚಾರಗಳನ್ನ ಮಾತಾಡಿದಾಗ ಮೂಗು ಮುರಿಬಹುದು, ಆದ್ರೆ ಈ ವಿಚಾರವನ್ನ ನಾವು ಹೇಳ್ತಾ ಇಲ್ಲ, ಚಂದ್ರಕಾಂತ್ ಅವರ ಪತ್ನಿ ಶಿಲ್ಪಾ ಅವರೇ ಮಾಧ್ಯಮಗಳ ಮುಂದೆ ಹೇಳ್ಕೊಳ್ತಾ ಇದ್ದಾರೆ. ಪವಿತ್ರ ಜೈರಾಮ್ ಅವರು ನಮ್ಮ ಬದುಕಲ್ಲಿ ಬರೋ ತನಕ ನಮ್ಮ ಸಂಸಾರ ಆನಂದ ಸಾಗರವಾಗಿತ್ತು ಕಣ್ರಿ. ಆಕೆ ಯಾವಾಗ ಬಂದ್ಲು ಅಂತಾನೆ ಗೊತ್ತಾಗ್ಲಿಲ್ಲ. ಆರಂಭದಲ್ಲಿ ನನ್ ಜೊತೆನೂ ಚೆನ್ನಾಗಿದ್ಲು, ನನ್ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ಲು. ಅದು ಕೊರೋನಾ ಟೈಮು. ತ್ರಿನಯನಿ ಅಂತ ಸೀರಿಯಲ್ ನಿಮ್ಮೆಲ್ರಿಗೂ ಗೊತ್ತಾ ಇದೆ. ನನ್ನ ಪತಿ ಚಂದ್ರಕಾಂತ್ ಅವರು ಮತ್ತೆ ಪವಿತ್ರ ಜೈರಾಮ್ ಅವರು ಒಟ್ಟಿಗೆ ಆಕ್ಟ್ ಮಾಡ್ತಾ ಇದ್ರು. ನಾವು ಒಂದ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಒಂದಿಷ್ಟು ಲೀನಿಯನ್ಸ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ, ಮಾತಾಡ್ಲಿ ಅಂತ ಬಿಟ್ಟಿದ್ದೆ. ಒಟ್ಟಿಗೆ ರೀಲ್ಸ್ ಮಾಡ್ತಾ ಇದ್ರು. ಸೊ ಅದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕರೋನಾ ಅಂತ ಸಮಯದಲ್ಲಿ ಆಕೆ ಮಂಡ್ಯದ ಉಮ್ಮಡಳ್ಳಿಯಲ್ಲಿದ್ರು, ಅವರ ಹುಟ್ಟೂರಿನಲ್ಲಿ. ಸೊ ನನ್ನ ಪತಿ ಹೈದರಾಬಾದ್ ನಲ್ಲೇ ಇದ್ರು. ಆಗಾಗ ಆಕೆ ಕಾಲ್ ಮಾಡ್ತಾ ಇದ್ಲು, ನಾನು ಕೂಡ ಮಾತಾಡ್ತಾ ಇದ್ದೆ. ಅವಾಗ ನನಗೆ ತಿಳಿಲೇ ಇಲ್ಲ ನನ್ನ ಪತಿಯನ್ನ ಈಕೆ ಒಳಗಾಕೊಂಡಿದ್ದಾಳೆ ಅಂತ. ನಾನು ಆರಂಭದಲ್ಲಿ ತಿಳ್ಕೊಂಡಿದ್ದಿಷ್ಟೇ, ಒಟ್ಟಿಗೆ ಸೀರಿಯಲ್ ಮಾಡ್ತಿದ್ದಾರೆ, ಅವರಿಬ್ರು ಸ್ನೇಹಿತರು. ಖುದ್ದು ವಿಚಾರಗಳನ್ನ ಸಾಕಷ್ಟುವರೆ ನಾನು ಪ್ರಶ್ನೆ ಮಾಡಿದ್ದುಂಟು. ನೀವು ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡ್ತೀರಾ, ಹೌದು, ಬಟ್ ರೀಲ್ಸ್ ಅಲ್ಲಿ ತುಂಬಾ ಅನ್ಯೋನ್ಯವಾಗಿ ಕಾಣ್ತೀರಾ. ತುಂಬಾ ಜನ ನನ್ನನ್ನ ಪ್ರಶ್ನೆ ಮಾಡಿದ್ದಾರೆ. ಸೊ ನಿನ್ನ ಪತಿ ಆಕೆ ಜೊತೆ ತುಂಬಾ ಚೆನ್ನಾಗಿದ್ದಾರೆ, ಸೊ ಹುಷಾರಾಗಿರು ಅಂತ ಎಲ್ಲರೂ ಹೇಳ್ತಾರೆ. ಏನಿದು ಸಂಬಂಧ ಅಂತ ನಾನು ಕೇಳ್ತಾ ಇದ್ದೆ. ನೋ ಶಿಲ್ಪಾ, ನಾವಿಬ್ರು ಒಟ್ಟಿಗೆ ಸೀರಿಯಲ್ ಮಾಡ್ತಿರೋದ್ರಿಂದ ನಮ್ಮಿಬ್ರ ಮಧ್ಯೆ ಸ್ನೇಹವನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ದಯವಿಟ್ಟು ನೀನು ಬೇರೆಯವ್ರ ಮಾತುಗಳಿಗೆ ಕಿವಿ ಕೊಡ್ಬೇಡ ಅಂತ ಹೇಳಿದ್ರಂತೆ. ಸೊ ಆ ವಿಚಾರವನ್ನ ಅವರು ಅಲ್ಲಿಗೆ ಬಿಡ್ತಾರೆ. ಎಂದಿನಂತೆ ಅವರು ಸಂಸಾರವನ್ನ ಸಾಗಿಸ್ತಾ ಇರ್ತಾರೆ. ಬಟ್ ಕರೋನಾ ನಂತರ ಮತ್ತೆ ಶೂಟಿಂಗ್ ಏನ್ ಶುರುವಾಗುತ್ತಲ್ಲ, ಆ ಟೈಮ್ ನಲ್ಲಿ ಕಂಪ್ಲೀಟ್ ಆಗಿ ಮನೆಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರಂತೆ ಚಂದ್ರಕಾಂತ್ ಅವರು. ಸೊ ಆತನ ವರ್ತನೆಯನ್ನ ತಿಳ್ಕೊಂಡು ಮತ್ತೆ ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಗಳಾಗುತ್ತೆ. ಯಾಕಂದ್ರೆ ಶೂಟಿಂಗ್ ಹೋದ್ರೆ ಬ್ರೇಕ್ ಸಿಕ್ಕಂತ ಸಮಯದಲ್ಲಿ ಯಾವ್ಯಾವಾಗೆಲ್ಲ ಬ್ರೇಕ್ ಸಿಗುತ್ತೋ ಆಗೆಲ್ಲ ಫೋನ್ ಮಾಡಿ ಶಿಲ್ಪಾನ ಮತ್ತೆ ಆಕೆಯ ಮಕ್ಕಳನ್ನ, ಅಂದ್ರೆ ತನ್ನ ಮಕ್ಕಳನ್ನ ವಿಡಿಯೋ ಕಾಲ್ ಥ್ರೂ ಮಾತಾಡ್ಸ್ಕೊಳ್ತಾ ಇದ್ರಂತೆ. ಬಟ್ ಸಡನ್ ಆಗಿ ಕಾಲ್ಸ್ ಗಳು ನಿಂತೋಗುತ್ತೆ. ಒಂದ್ಸಲ ಶೂಟಿಂಗ್ ಹೋದ್ರೆ ಮುಗೀತು, ಮನೆಗ್ ಬರೋದ್ ಲೇಟ್ ಆಗುತ್ತೆ. ಒಂದ್ ಟೈಮ್ ಅಂತೂ ಕೂಡ ಚೆನ್ನೈನಲ್ಲಿ ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು, ಅದು ತ್ರಿನಯನಿ ಅಲ್ಲ, ಅಲಾ ವೈಕುಂಠಪುರಮುಲು ಅಂತ ಒಂದು ಹೊಸ ಸೀರಿಯಲ್, ಆ ಸೀರಿಯಲ್ಗೆ ಸೈನ್ ಹಾಕ್ಬಿಟ್ಟು ಶೂಟಿಂಗ್ ಚೆನ್ನೈನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಲಗೇಜ್ ಸಮೇತ ಒಂದ್ 2-3 ಬ್ಯಾಗ್ ಲಗೇಜ್ ತಗೊಂಡು ಚೆನ್ನೈಗೆ ಹೋಗಿದ್ರಂತೆ. ಬಟ್ ಆತ ಚೆನ್ನೈಗೆ ಹೋಗಿರ್ಲಿಲ್ಲ, ಚೆನ್ನೈನಲ್ಲಿ ಶೂಟಿಂಗ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಹೈದರಾಬಾದ್ ನಲ್ಲೇ ಶೂಟಿಂಗ್ ನಡೀತಾ ಇತ್ತಂತೆ. ಬಟ್ 2-3 ದಿನ ಆದ್ಮೇಲೆ ವಿಚಾರ ಗೊತ್ತಾಗುತ್ತೆ. ಖುದ್ದು ಶಿಲ್ಪಾನೇ ಎಲ್ಲಿ ನಡೀತಾ ಇದೆ ಅಲಾ ವೈಕುಂಠಪುರಮುಲು ಸೀರಿಯಲ್ ಶೂಟಿಂಗ್ ಅಂತ ಕ್ರಾಸ್ ಚೆಕ್ ಮಾಡಿದಾಗ ಹೈದರಾಬಾದ್ ನಲ್ಲಿ ನಡೀತಾ ಇರೋದು ಗೊತ್ತಾಗುತ್ತೆ. ಸೊ ಸುಳ್ಳು ಹೇಳಿದಾರಲ್ಲ ನನ್ನ ಪತಿ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡಿದಾಗ, ಫೋನ್ ಮಾಡಿದಾಗ ಕೊನೆಗೆ ಪವಿತ್ರ ಜೈರಾಮ್ ಜೊತೆ ಹೈದರಾಬಾದ್ ನಲ್ಲೇ ಒಂದು ಮನೆಯಲ್ಲಿ ವಾಸವಿರೋ ಸತ್ಯ ಗೊತ್ತಾಗತ್ತೆ. ಇದನ್ನ ಶಿಲ್ಪಾ ಪ್ರಶ್ನೆ ಮಾಡ್ತಾರೆ, ಏನಿದು ಫ್ರೆಂಡ್ಶಿಪ್ ಅಂತ ಹೇಳಿದೆ, ನಮ್ಮಿಬ್ರ ಮಧ್ಯೆ ಫ್ರೆಂಡ್ಶಿಪ್ ಅನ್ನ ಹೊರತುಪಡಿಸಿ ಮತ್ತೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದೆ, ಇದೇನಿದು ಒಟ್ಟಿಗೆ ವಾಸ ಮಾಡ್ತಿದ್ದಾರೆ ಅನ್ನೋ ಸತ್ಯ ಗೊತ್ತಾಯ್ತು ಅಂದಾಗ, ಹೌದು, ಪವಿತ್ರ ಜೈರಾಮ್ ನನ್ನ ಲೈಫಿಗೆ ಒಂಥರ ಮೈ ಲೈಫ್ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಅನ್ನೇ ಕೊಟ್ಬಿಟ್ಟು ನೀನಿನ್ನು ಹೊರಡಬಹುದು ಅನ್ನೋ ತರ ಮಾತಾಡಿದ್ರಂತೆ ಚಂದ್ರಕಾಂತ್. ಅವತ್ತು ಶಿಲ್ಪಾ ಹೇಳಿದ್ದು ಒಂದೇ ಮಾತಂತೆ, ನಾನು ನನ್ನ ತಾಯಿನ ಕಳ್ಕೊಂಡಿದ್ದೀನಿ. ತಾಯಿ ಕಳ್ಕೊಂಡ ಮಕ್ಕಳ ಸ್ಥಿತಿ ಪರಿಸ್ಥಿತಿ, ಆ ಮಕ್ಕಳ ನೋವು ದುಃಖ ಸಂಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ ಚಂದ್ರು. ಯಾವುದೇ ಕಾರಣಕ್ಕೂ ನಿನ್ನ ವಿಚಾರದ ಸಲುವಾಗಿ ನಾನೇನೋ ಹೆಚ್ಚು ಕಡಿಮೆ ಮಾಡ್ಕೊಂಡು ನನ್ನ ಮಕ್ಕಳನ್ನ ಅನಾಥರನ್ನಾಗಿ ನಾನು ಮಾಡ್ಲಿಕ್ಕೆ ಬಿಡೋದಿಲ್ಲ. ನೀನ್ ಬರಲ್ಲ ತಾನೆ, ನಿನ್ನ ನೆಮ್ಮದಿ, ನಿನ್ನ ಸುಖ, ನಿನ್ನ ಸಂತೋಷ ಪವಿತ್ರ ಜೈರಾಮ್ ಮಡಿಲಲ್ಲೇ ಇರ್ಬೇಕು ಅನ್ನೋದಾದ್ರೆ ನೀನು ಆಕೆ ಜೊತೆನೆ ಸಂತೋಷವಾಗಿರು ಅನ್ನೋ ಮಾತನ್ನ ಹೇಳಿ ವಾಪಸ್ ಬರ್ತಾರಂತೆ. ಈ ಎಲ್ಲಾ ಘಟನೆಗಳು ಸಂಭವಿಸೋದಕ್ಕೆ ಮುಂಚೆ ಚಂದ್ರಕಾಂತ್ ಅವರನ್ನ ಬದಲಾಯಿಸೋದಕ್ಕೆ ಶಿಲ್ಪಾ ತುಂಬಾ ಪ್ರಯತ್ನ ಪಟ್ಟಿದ್ರಂತೆ. ನೀನು 11 ವರ್ಷಗಳ ಕಾಲ ನನಗೋಸ್ಕರ ಕಾದವನು, ಒನ್ ಸೈಡೆಡ್ ಲವ್, ನೀನೇ ನನ್ನನ್ನ ಪ್ರೀತಿಸಿದವನು, ನನ್ನ ತಂದೆ ತಾಯಿ ಜೊತೆ ಮಾತಾಡಿದವ್ ನೀನು, ನಾನು ಎಜುಕೇಶನ್ ಕಂಪ್ಲೀಟ್ ಮಾಡೋವರೆಗೂ, ನಾನು ಒಳ್ಳೆ ಒಂದು ಉದ್ಯೋಗ ತೆಗೆದುಕೊಳ್ಳೋವರೆಗೂ ಕಾದವನು ನೀನು. ಅಪ್ಪ ಅಮ್ಮನ ಒಪ್ಸಿ ನನ್ನ ತಂದೆ ತಾಯಿ ಕಾಲಿಗೆ ಬಿದ್ದು ಮದುವೆ ಆದವನು ನೀನು. ನಮ್ಮಿಬ್ಬರ ದಾಂಪತ್ಯಕ್ಕೆ ಈಗ 9 ವರ್ಷಗಳಾಗ್ತಾ ಬರ್ತಿದೆ ಚಂದು. ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ನಿರ್ಧಾರ, ನನ್ನನ್ನ ಬೀದಿಲಿ ನಿಲ್ಸಿ ಇನ್ನೊಬ್ಬಳ ತೆಕ್ಕೆಗೆ ಹೋಗುವಂತದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ದೊಡ್ಡವ್ರ ಸಮ್ಮುಖದಲ್ಲಿ ಆಕೆ ತುಂಬಾ ಸಲ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಆದ್ರೆ
ನೀನ್ ತಿಳ್ಕೊಂಡಿರೋದೇ ರಾಂಗು. ನಮ್ಮಿಬ್ರ ಮಧ್ಯೆ ಇರತಕ್ಕಂಥದ್ದು ಅಂದ್ರೆ ನನ್ನ ಮತ್ತೆ ಪವಿತ್ರ ನಡುವಿರ್ತಕ್ಕಂಥ ಸಂಬಂಧ ಓನ್ಲಿ ಫ್ರೆಂಡ್ಶಿಪ್ ಅಂತಾನೆ ಹೇಳ್ಕೊಂಡು ಸುಮಾರು 4 ವರ್ಷಗಳ ಕಾಲ ಆತ ಯಾಮಾರಿಸಿದ್ದಂತೆ. ಅಂದ್ರೆ ಕೊರೋನಾ 2020 ಬಂದಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅವತ್ತಿಂದ ಶುರುವಾದಂತ ಅಂದ್ರೆ ಸಂಶಯ ಶುರುವಾಗುತ್ತೆ, ಮನೆಯಲ್ಲಿ ಜಗಳಗಳು ಶುರುವಾಗುತ್ತೆ. ಪವಿತ್ರ ಜೈರಾಮ್ ಅಂದ್ರೆ ಚಂದ್ರಕಾಂತ್ ಬದುಕಲ್ಲಿ ಬರೋದಕ್ ಮುಂಚೆ ಒಂದು ಸಂಸಾರ ಅಂದ್ಮೇಲೆ ಭಿನ್ನಾಭಿಪ್ರಾಯ ಕಲಹಗಳು ಇದ್ದಿದ್ದೆ. ಬಟ್ ಈ ಮಟ್ಟಿನ ಕಲಹ ಆಗಿರ್ಲಿಲ್ಲಂತೆ. ಬಟ್ ಈಕೆ ಬಂದ ಮೇಲೆ ಅವರು ಸಂಸಾರ ಆನಂದ ಸಾಗರವಾಗಿದ್ದಂತ ಸಂಸಾರದಲ್ಲಿ ಬಿರುಗಾಳಿ ಹೇಳುತ್ತೆ. ಮನೆಗೆ ಹೋಗೋದನ್ನೇ ನಿಲ್ಲಿಸ್ತಾರೆ. ಮಕ್ಕಳನ್ನ ನೋಡ್ಲಿಕ್ಕೆ ಯಾವಾಗಾದ್ರೂ ಚಂದ್ರಕಾಂತ್ ಹೋದಂತ ಸಂದರ್ಭದಲ್ಲಿ ಕುಡ್ಕೊಂಡು ಹೋಗ್ತಿದ್ದಂತೆ ಕುಡ್ಕೊಂಡು ಹೋಗಿ ಒದಿತಾ ಇದ್ನಂತೆ. ಬಿಫೋರ್ ಮ್ಯಾರೇಜ್ ಚಂದ್ರಕಾಂತ್ ಏನ್ ಹೇಳಿದ್ರಂತೆ ಅಂದ್ರೆ, ನನ್ನ ಕೊನೆ ಉಸಿರಿರೋ ತನಕ ಅಂದ್ರೆ ನಾನು ಸಾಯೋ ತನಕ ನಿನ್ನ ಮೈ ಮೇಲೆ 2 ಬೆರಳು ಮಾಡಿ ನಾನು ಹೊಡೆಯಲ್ಲ ಅಂತ ಹೇಳಿದ್ರಂತೆ. ಬಟ್ ಕೊನೆಗೆ ಕುಡಿದ್ಕೊಂಡ್ ಬಂದ್ ಮನೆಗ್ ಬಂದು ಹೊಡೆಯೋದು ಬಡಿಯೋದು, ಮಕ್ಕಳನ್ನ ನೋಡ್ಲಿಕ್ಕಂತ ಬಂದಂತ ಸಮಯದಲ್ಲಿ ಪವಿತ್ರ ಜೈರಾಮ್ ಕಂಟಿನ್ಯೂಸ್ ಕಾಲ್ ಮಾಡ್ತಾ ಇದ್ರಂತೆ. ಅಂದ್ರೆ ಆ ಒಂದು ಸಂಸಾರದ ಜೊತೆಗೆ ಅಂದ್ರೆ ಶಿಲ್ಪ ಮಕ್ಕಳ ಜೊತೆ ಖುಷಿಯಾಗಿರೋದಕ್ಕೇನೆ ಪವಿತ್ರ ಬಿಡ್ತಿರ್ಲಿಲ್ವಂತ. ಈ ಒಂದು ಸಂಗತಿನೂ ಕೂಡ ಅಂದ್ರೆ ತನ್ನ ಒಡಲಲ್ಲಿ ಎಷ್ಟು ಕಷ್ಟ ಇದೆ, ಪವಿತ್ರ ಬಂದ ಮೇಲೆ ತನ್ನ ಬದುಕು ಎಷ್ಟು ನರಕ ಆಯ್ತು, ತನ್ನ ಗಂಡ ಎಷ್ಟು ಹಿಂಸೆ ಕೊಟ್ಟ. ನನಗಂತೂ ಚಂದ್ರಕಾಂತ್ ಇಷ್ಟನೇ ಇರ್ಲಿಲ್ಲ ಆರಂಭದಲ್ಲಿ. ಅವನಷ್ಟೇ ಪ್ರೀತಿ ಮಾಡಿದ್ದು. 11 ವರ್ಷ ನನ್ನ ಹಿಂದೆ ಬಿದ್ದಿದ್ದ. ಬಟ್ ನನಗೆ ನನ್ನ ಎಜುಕೇಶನ್, ನನ್ನ ಉದ್ಯೋಗ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಈತ ಹಿಂದೆ ಬಿದ್ದ ಅಂತ ಹೇಳ್ಬಿಟ್ಟು ಒಂದು ಸುಂದರ ಬದುಕನ್ನ ಕಟ್ಕೊಳ್ಳುವಂತ ಕನಸುಗಳನ್ನ ಕಟ್ಟಿದ್ದೆ. ಬಟ್ ಆರಂಭದಲ್ಲಿ 5 ವರ್ಷ ಚೆನ್ನಾಗಿದ್ವಿ. 2015 ನವೆಂಬರ್ 20ಕ್ಕೆ ಮದುವೆ ಆಗತ್ತೆ. 2020 ತನಕ ನನ್ನನ್ನ ತಿರುಗಾಡಿಸ್ತಾ ಇರೋ ಜಾಗ ಇಲ್ಲ, ನಾನು ತಿಂದೇ ಇರೋ ಊಟ ಇಲ್ಲ. ಎಲ್ಲಾ ರೆಸ್ಟೋರೆಂಟ್ಗಳಿಗೆ ಕರ್ಕೊಂಡೋಗಿದ್ದಾರೆ, ದೇವಸ್ಥಾನಗಳಿಗೆ ಕರ್ಕೊಂಡೋಗಿದ್ದಾರೆ. ನಾನು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದೆಲ್ಲವನ್ನೂ ಕೊಡ್ಸಿದ್ದಾರೆ. ನನಗೆ ಗೋಲ್ಡ್ ಅಂದ್ರೆ ಇಷ್ಟ ಇಲ್ಲ, ಬಟ್ ಗೋಲ್ಡ್ ಎಲ್ಲ ಕೊಡಿಸ್ತಾ ಇದ್ರು. ಇಷ್ಟು ಖುಷಿಯಾಗಿದ್ದ ನಮ್ಮ ಸಂಸಾರದಲ್ಲಿ ಪವಿತ್ರ ಜೈರಾಮ್ ಉಳಿ ಹಿಂಡಿದ್ರು, ನಮ್ಮ ಸಂಸಾರವನ್ನ ಒಡೆದ್ರು. ಇವತ್ತು ನಾವು ಅನಾಥರಾಗಿದ್ದೀವಿ, ಬೀದಿಲಿ ಇದೀವಿ. ಲಿಟ್ರಲಿ ಅವ್ರ ಮನೇನ ನೋಡಿದ್ರೆ ನಿಜಕ್ಕೂ ತುಂಬಾ ಫಿನಾನ್ಷಿಯಲಿ ಕಷ್ಟ ಇದೆ ಅನ್ಸುತ್ತೆ. ಬಟ್ ಗಂಡ ಹೆಂಡತಿಗಳಾದವರು ಅಥವಾ ತಂದೆ ತಾಯಿಗಳಾದವರು, ಮಕ್ಕಳಿದ್ದವರು ತಮ್ಮ ಬದುಕಲ್ಲಿ ಒಂದು ಹೆಜ್ಜೆ ತಪ್ಪಿದ್ರೆ ಅಂದ್ರೆ ಹಳಿ ತಪ್ಪಿದ್ರೆ, ತಾವು ತೆಗೆದುಕೊಳ್ಳುವಂತ ಡಿಸಿಷನ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಯಾವ ರೀತಿ ನೋವು ಅನುಭವಿಸ್ಬೇಕಾಗತ್ತೆ, ಮಕ್ಕಳು ಬೀದಿ ಪಾಲಾಗತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಪವಿತ್ರ ಜೈರಾಮ್ ಅವರು ಇಲ್ಲ, ಅವ್ರ ಮಕ್ಕಳು ಕೂಡ ಒಂದ್ ರೀತಿಲಿ ಅನಾಥರಾಗಿದ್ದಾರೆ. ಈ ಕಡೆ ಚಂದ್ರಕಾಂತ್ ಅವರು ನೇಣಿಗೆ ಶರಣಾದ್ರು, ಪವಿತ್ರ ಜೈರಾಮ್ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಅವ್ರ ಮಕ್ಕಳು ಕೂಡ ಬೀದಿಲಿದ್ದಾರೆ. ಇಂಥ ಕುಟುಂಬಕ್ಕೆ ಯಾರು ಹೊಣೆ? ಇವತ್ತು ಮಾನವೀಯತೆಯ ದೃಷ್ಟಿಯಿಂದ ನೋಡೋದಾದ್ರೆ ಯಾವುದೇ ಹೆಣ್ಣಿಗೂ ಈ ರೀತಿ ಆಗ್ಬಾರ್ದು, ಯಾವೊಂದು ಸಂಸಾರವನ್ನು ಇನ್ನೊಬ್ಬ ಹೆಣ್ಣು ಒಡಿಬಾರ್ದು ಅನ್ನೋದೇ ಮಾನವೀಯತೆಯ ದೃಷ್ಟಿಯಿಂದ ನೋಡುವಂತ ಮಾತುಗಳು. ಈ ವಿಚಾರಗಳನ್ನ ಮಾತಾಡ್ತಾ ಹೋದ್ರೆ ತುಂಬಾ ಹೋಗುತ್ತೆ. ಬಟ್ ಯಾವುದೇ ಸಂಸಾರದ ಬಗ್ಗೆ ವಿಶ್ಲೇಷಣೆ ಮಾಡೋ ಸಮಯ ಸಂದರ್ಭ ಇದಲ್ಲದೆ ಹೋದ್ರು ಕೂಡ ಶಿಲ್ಪ ಅಂದ್ರೆ ಚಂದ್ರಕಾಂತ್ ಅವರ ಪತ್ನಿ ತನ್ನ ಒಡಲಾಳದ ದುಃಖವನ್ನ ಹೇಳ್ಕೊಂಡಿದ್ರಿಂದ ಆ ಒಂದು ವಿಚಾರಗಳನ್ನ ನಿಮಗೆ ಮುಟ್ಟಿಸ್ಬೇಕು. ಆಕೆಯ ಸಂಕಷ್ಟ ಏನು, ಆಕೆಯ ಕಷ್ಟ ಏನು, ದುಃಖ ಏನು ಅನ್ನೋದನ್ನ ನಿಮಗೆ ತಲುಪಿಸ್ಬೇಕು ಅನ್ನೋದು ಅಷ್ಟೇ ಉದ್ದೇಶ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.